ಓಕೆ, ಈ ವಿಡಿಯೋದಲ್ಲಿ ಬಂದು ಔಟ್ಪುಟ್ ಫೈಲ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಒಂದು ವೆಬ್ ಸರ್ವರ್ ಕ್ರಿಯೇಟ್ ಆಗಿರೋ ಒಂದು ವೆಬ್ ಸರ್ವರ್ ಪಬ್ಲಿಕ್ IP ಅಡ್ರೆಸ್ನ ಯಾವ ರೀತಿ ಇಲ್ಲಿ ಡಿಸ್ಪ್ಲೇ ಮಾಡೋದು ಅಂತ ನೋಡೋಣ. ಅದಕ್ಕೋಸ್ಕರ ನಮಗೆ ಇನ್ನೊಂದು ಫೈಲ್ ಕ್ರಿಯೇಟ್ ಮಾಡಬೇಕಾಗುತ್ತೆ ನಾವು, ಔಟ್ಪುಟ್ಸ್ .tf ಅಂತ. ನಾನು ಇಲ್ಲೇ ಡೈರೆಕ್ಟಾಗಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಜಸ್ಟು ಔಟ್ಪುಟ್ಸ್ .tf ಅಂತ ಕ್ರಿಯೇಟ್ ಮಾಡ್ತೀನಿ. ಇದು ಬಂದು ಔಟ್ಪುಟ್ನ ಡಿಸ್ಪ್ಲೇ ಮಾಡ್ಸೋಕ್ಕೆ. ಓಕೆ, ನಾನು ಇದನ್ನು ಡಬಲ್ ಇದು ಮಾಡ್ಕೊಳ್ತೀನಿ. ಓಕೆ, ನೀವು ಇಲ್ಲಿ ಔಟ್ಪುಟ್ನ ಡಿಸ್ಪ್ಲೇ ಮಾಡಬೇಕು ಅಂತ ಅಂದರೆ, ಪಬ್ಲಿಕ್ IP ನ ಡಿಸ್ಪ್ಲೇ ಮಾಡಬೇಕು ಅಂತಂದರೆ ಪರ್ಟಿಕ್ಯುಲರ್ ಆಗಿ ಇದನ್ನು ರೆಫರೆನ್ಸ್ ಮಾಡಬೇಕಾಗುತ್ತೆ. ನೀವು ಯಾವ ರೀತಿ ರೆಫರೆನ್ಸ್ ಮಾಡೋದು, ಜಸ್ಟು ಔಟ್ಪುಟ್ ಆಗಿರೋದನ್ನು ಡಿಸ್ಪ್ಲೇ ಮಾಡಬೇಕಾಗಿರೋದ್ರೆ ಜಸ್ಟು ಔಟ್ಪುಟ್ ಅಂತ ಟೈಪ್ ಮಾಡಿ ಎಂಟರ್ ಕೊಡಿ. ಇಲ್ಲಿ ಬಂದು ನೇಮ್ ಬಂದು ನಾನು ಏನು ಡಿಸ್ಪ್ಲೇ ಮಾಡಬೇಕಾಗಿರೋದು, ಪಬ್ಲಿಕ್ IP. ನಿಮ್ಗೆ ಏನು ನೇಮ್ ಬೇಕಾದರೂ ಕೊಡ್ಬೋದು. ನಾನು ಇಲ್ಲಿ ಜಸ್ಟು ಪಬ್ಲಿಕ್ IP ಅಂತ ಕೊಡ್ತೀನಿ, ನಿಮ್ಮ ಇಷ್ಟ. ಮೈ ಪಬ್ಲಿಕ್ IP ನೋ ಏನು ಬೇಕಾದರೂ ಇಲ್ಲಿ ಟೈಪ್ ಮಾಡ್ಬೋದು ನೀವು. ಓಕೆ, ಇಲ್ಲಿ ರೆಫರೆನ್ಸ್ ಮಾಡ್ತಾ ಇದ್ದೀನಿ. ಮೊದಲು ಬಂದು ನಾನು ಒಂದು ವ್ಯಾಲ್ಯೂನ ಸ್ಟೋರ್ ಮಾಡ್ಕೊಳ್ತಾ ಇದ್ದೀನಿ ಇದ್ರೊಳಗಡೆ, ವ್ಯಾಲ್ಯೂ ಒಳಗಡೆ. ಇದರಲ್ಲಿ ಬಂದು ನಾನು ಇಲ್ಲಿ ನೋಡ್ಬೋದು, ನಾನು ಪಬ್ಲಿಕ್ IP ನ ಎಲ್ಲಿ ಫೆಚ್ ಮಾಡಬೇಕಾಗಿರೋದು, ಡೈರೆಕ್ಟಾಗಿ ಹೋಗ್ಬಿಟ್ಟು ಇಲ್ಲಿ ಫೆಚ್ ಮಾಡೋಕ್ಕಾಗಲ್ಲ, ರೆಫರೆನ್ಸ್ ಕೊಡಬೇಕಾಗತ್ತೆ. ರಿಸೋರ್ಸ್ ನೇಮ್ ಏನಿರೋದು AWS ರಿಸೋರ್ಸು, ಅದರೊಳಗಡೆ ಬಂದು EC2 ಇನ್ಸ್ಟೆನ್ಸು, ಅದರೊಳಗಡೆ ಬಂದು ಪಬ್ಲಿಕ್ IP ಕ್ರಿಯೇಟ್ ಆಗಿರುತ್ತೆ. ಆಮಿ ಬೇಕಾದ್ರೆ ಡಿಸ್ಪ್ಲೇ ಮಾಡಿಸ್ಬೋದು, ಇನ್ಸ್ಟೆಂಟ್ ಟೈಪ್ ಬೇಕಾದರೂ T2 ಮೈಕ್ರೋ ಅಂತ ಡಿಸ್ಪ್ಲೇ ಮಾಡ್ಬೋದು. ನಾನು ಪಬ್ಲಿಕ್ IP ಇಲ್ಲಿ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ, ಆದ್ರೂ ಇದು ಡಿಫಾಲ್ಟ್ ಆಗಿ ಪಬ್ಲಿಕ್ IP ನ ಕ್ರಿಯೇಟ್ ಮಾಡಿರುತ್ತೆ. ಆ ಪಬ್ಲಿಕ್ IP ನ ನಾನು ಕ್ರಿಯೇಟ್ ಮಾಡುತ್ತೆ ಅಥವಾ ಮಾಡಿರುತ್ತೆ. ನೀವು ಇನ್ ಕೇಸ್ ಅಂದ್ರೆ ಓಲ್ಡ್ ಫೈಲ್ನ ನಾನು ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ. ಓಲ್ಡ್ ಫೈಲಲ್ಲಿ ಆಲ್ರೆಡಿ ಪಬ್ಲಿಕ್ IP ಕ್ರಿಯೇಟ್ ಆಗಿರೋದ್ರಿಂದ ಇದು ಪಬ್ಲಿಕ್ IP ನ ಫೆಚ್ ಮಾಡುತ್ತೆ ಅಷ್ಟೇ. ಇನ್ ಕೇಸ್ ಏನಾದರೂ ಹೊಸ್ದಾಗಿ ಕ್ರಿಯೇಟ್ ಆಯ್ತಿತ್ತು ಅಂತ ಅಂದರೆ ಅದನ್ನು ಬೇಕಾದ್ರೆ ಡೈರೆಕ್ಟಾಗಿ ಫೆಚ್ ಮಾಡುತ್ತೆ. ಇವಾಗ ರೆಫರೆನ್ಸ್ ಕೊಡ್ತೀನಿ ನಾನು, AWS ಇನ್ಸ್ಟೆನ್ಸು ಮತ್ತು EC2 ಇನ್ಸ್ಟೆನ್ಸ್ ಒಳಗಡೆ. ಇಲ್ಲೇ ನೋಡ್ಬೋದು AWS ಇನ್ಸ್ಟೆನ್ಸ್ .EC2 ಇನ್ಸ್ಟೆನ್ಸ್. ಇದ್ರೊಳಗಡೆ ಬಂದು ನಾನು ಆಮಿ ಅಂತ ಕೊಡ್ತು ಅಂತ ಅಂದರೆ ಈ ಆಮಿದು ಈ ಕಂಟೆಂಟ್ ಏನಿದೆ ಡಿಸ್ಪ್ಲೇ ಮಾಡುತ್ತೆ. ನನಗೆ ಆಮಿ ಬೇಕಾಗಿರೋದು, ನನಗೆ ಪಬ್ಲಿಕ್ IP ಆಗಿರೋದ್ರಿಂದ ಜಸ್ಟು ಪಬ್ಲಿಕ್ ಅಂತ ಟೈಪ್ ಮಾಡೋದು ಸಾಕು, ಇಲ್ಲಿ ತೋರಿಸುತ್ತೆ ನಿಮಗೆ. ಪಬ್ಲಿಕ್ IP ಮಾತ್ರ ಬೇಕಾಗಿರೋದ್ರೆ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಇವಾಗ ಸೇವ್ ಮಾಡ್ತಾ ಇದ್ದೀನಿ ಅಷ್ಟೇ. ಸೇವ್ ಮಾಡಿ ಇಲ್ಲಿ ಟೆರಾಫಾರ್ಮ್ ಪ್ಲ್ಯಾನ್ ಅಂತ ಕೊಡ್ತೀನಿ. ಮೊದಲು ಆ್ಯಕ್ಚುಲಿ ನೀವು ಇನ್ಶಿಯಲೈಸ್ ಮಾಡಬೇಕಾಗುತ್ತೆ ಯಾವುದೇ ರೀತಿ ಒಂದು ಫೈಲ್ನ ಕ್ರಿಯೇಟ್ ಮಾಡಿದಾಗ. ಬೆಸ್ಟ್ ಪ್ರಾಕ್ಟೀಸ್ ಅದು. ಓಕೆ, ಇಲ್ಲಿ ನೋಡ್ಬೋದು ಆಲ್ರೆಡಿ ಔಟ್ಪುಟ್ಟು ಆಲ್ರೆಡಿ ಆಲ್ರೆಡಿ ಒಂದು ಕ್ರಿಯೇಟ್ ಆಗಿದೆಯಲ್ಲ, ಅದನ್ನೇ ಫೆಚ್ ಮಾಡಿ ತೋರಿಸ್ತಾ ಇದೆ, ಪ್ಲ್ಯಾನಿಂಗಲ್ಲೇ ತೋರಿಸ್ತಾ ಇದೆ. ನೀವು ಇನ್ ಕೇಸ್ ಏನಾದರೂ ಮೊದಲೇ ಕ್ರಿಯೇಟ್ ಮಾಡಿಲ್ಲ ಅಂತಂದರೆ ಪ್ಲ್ಯಾನಿಂಗಲ್ಲಿ ಯಾವುದೇ ರೀತಿ ತೋರಿಸಲ್ಲ, ಕ್ರಿಯೇಟ್ ಆದಮೇಲೆ ತೋರಿಸ್ತೀನಿ ಅಂತ ಹೇಳುತ್ತೆ ಅದು. ಓಕೆ, ಜಸ್ಟು ಪ್ಲ್ಯಾನ್ನ ಅಪ್ಲೈ ಮಾಡೋಣ. ಟೆರಾಫಾರ್ಮ್ ಫೈಲ್ನ ಅಪ್ಲೈ ಮಾಡಿದ ತಕ್ಷಣ ನಿಮಗೆ ಆಟೋಮೆಟಿಕ್ಕಾಗಿ ಇಲ್ಲಿ ಕೆಳಗಡೆ ಪಬ್ಲಿಕ್ IP ಅಡ್ರೆಸ್ ತೋರಿಸ್ಬೇಕಾಗುತ್ತೆ. ಓಕೆ, ಇಲ್ಲಿ ನೋಡ್ಬೋದು ಪಬ್ಲಿಕ್ IP ಬಂದು ಪಬ್ಲಿಕ್ IP ಇಲ್ಲಿ ತೋರಿಸ್ತಾ ಇದೆ. ಜಸ್ಟ್ ಏನಿಲ್ಲ, ಇದು ವ್ಯಾಲ್ಯೂ ಬಂದು ಇಲ್ಲಿ ಏನು ಫೆಚ್ ಆಗುತ್ತೆ ವ್ಯಾಲ್ಯೂ ಬಂದು ಇಲ್ಲಿ ಸ್ಟೋರ್ ಆಗುತ್ತೆ. ಈ ಪಬ್ಲಿಕ್ IP ಮುಂದೆ ಈ ವ್ಯಾಲ್ಯೂ ತೋರಿಸುತ್ತೆ ಅಷ್ಟೇ. ಇದು ಬಂದು ವ್ಯಾಲ್ಯೂ, ಇದು ಬಂದು ಇದ್ರ ನೇಮು, ಔಟ್ಪುಟ್ ನೇಮು, ಅದ್ರ ಮುಂದೆ ತೋರಿಸ್ತಾ ಇದೆ ಅಷ್ಟೇ. ಇದು ಬಂದು AWS ಇನ್ಸ್ಟೆನ್ಸ್ ರಿಸೋರ್ಸ್ಗೆ ಹೋಗುತ್ತೆ, AWS ಇನ್ಸ್ಟೆನ್ಸು, ಅದರೊಳಗಡೆ EC2 ಇನ್ಸ್ಟೆನ್ಸ್ಗೆ ಹೋಗುತ್ತೆ, ಅದರೊಳಗಡೆ ಬಂದು ಪಬ್ಲಿಕ್ IP. ಇವಾಗ ಆಮಿ ಡಿಸ್ಪ್ಲೇ ಮಾಡಿ ನೋಡೋಣ. ಜಸ್ಟು ಪಬ್ಲಿಕ್ IP ಬದಲು ನಾನು ಆಮಿ ಅಂತ ಕೊಡ್ತೀನಿ. ಜಸ್ಟ್ ಆಮಿ ಅಂತ ಕೊಟ್ಟು ಸೇವ್ ಮಾಡಿದ್ರೆ ಇಲ್ಲಿ ಏನಂತ CFEC ಅಂತ ಡಿಸ್ಪ್ಲೇ ಆಗಬೇಕು. ಇಲ್ಲಿ ನೋಡಿ, ಟೆರಾಫಾರ್ಮ್ ಅಪ್ಲೈ ಅಂತ ಕೊಟ್ಟರೆ ಇಲ್ಲಿ ನೋಡ್ಬೋದು. ಈ ರೀತಿ ನೀವು ಔಟ್ಪುಟ್ನ ಡಿಸ್ಪ್ಲೇ ಮಾಡೋದು. ಏನು ಬೇಕಾದರೂ ಡಿಸ್ಪ್ಲೇ ಮಾಡಿಸ್ಕೋಬೋದು. ನಿಮಗೆ ಪ್ರಾಜೆಕ್ಟ್ಗೆ ಯಾವ ರೀತಿ ಬೇಕೋ ಅದನ್ನು ಡಿಸ್ಪ್ಲೇ ಮಾಡಿಸ್ಕೋಬೋದು. ನೆಕ್ಸ್ಟ್ ಬಂದು ನಾವು ವೇರಿಯೇಬಲ್ನ ಯೂಸ್ ಮಾಡ್ಕೊಂಡು ಯಾವ ರೀತಿ ನಾವು TF ಫೈಲ್ನ ಕ್ರಿಯೇಟ್ ಮಾಡೋದು ಅಂತ ಹೇಳ್ಕೊಡ್ತೀನಿ. ವೇರಿಯೇಬಲ್ ಎಲ್ಲಿ ಯೂಸ್ ಆಗುತ್ತೆ ಅಂತಂದರೆ, ಪರ್ಟಿಕ್ಯುಲರ್ ಆಗಿ ನನಗೆ ಈ ರೀತಿ T2 ಮೈಕ್ರೋ ಬೇಕಾಗಿಲ್ಲ. ಫಾರ್ ಎಕ್ಸಾಂಪಲ್ ನನಗೆ ಒಂದು ಟೈಮ್ ಬಂದು ನನಗೆ 2 ಪ್ರೊಡಕ್ಷನ್ ಸರ್ವರ್ ಇರುತ್ತೆ. ಅದರಲ್ಲಿ ಡೆವಾಪ್ಸ್ ಬಂತು ಅಂದರೆ, ಡೆವಾಪ್ಸ್ ಅಥವಾ ಡೆವಲಪರ್ ಬಂತು ಅಂತ ಅಂದರೆ ನನಗೆ T2 ಮೀಡಿಯಮ್ ಬೇಕಾಗಿರುತ್ತೆ. ಅದೇ ರೀತಿ ಪ್ರೊಡಕ್ಷನ್ಗೆ ಬಂತು ಅಂತಂದರೆ T2 ಲಾರ್ಜ್ ಬೇಕಾಗಿರುತ್ತೆ. ಆ ರೀತಿ ನೀವು ಡೈರೆಕ್ಟಾಗಿ ಮೇನ್ ಫೈಲಲ್ಲಿ ಹೋಗಿ ಮಾಡಿಫೈ ಮಾಡೋ ಅವಶ್ಯಕತೆ ಇರಲ್ಲ. ಇನ್ ಕೇಸ್ ಏನಾದರೂ ಇಷ್ಟು ಕೋಡ್ ಇತ್ತು ಅಂತಂದ್ರೆ ಓಕೆ, ಇಲ್ಲಿ ಬಂದು 1000 ಅಥವಾ 1500 ಆ ರೀತಿ ಲೈನರ್ಸಲ್ಲಿ ಇರುತ್ತೆ. ಅದನ್ನು ನೀವು ಡೈರೆಕ್ಟಾಗಿ ಮಾಡಿಫೈ ಮಾಡೋದು ಅಂತಂದರೆ ಡಿಫಿಕಲ್ಟ್ ಜಾಬ್, ಅದು ಹೆಡೇಕ್ ಜಾಬ್ ಆಗಿರುತ್ತೆ. ಅದಕ್ಕೋಸ್ಕರ ನಾವು ವೇರಿಯೇಬಲ್ಗಳನ್ನ ಯೂಸ್ ಮಾಡಿ, ಆ ವೇರಿಯೇಬಲಲ್ಲಿ ಜಸ್ಟ್ ಸ್ಮಾಲ್ ಕಂಟೆಂಟ್ ಇರುತ್ತೆ ಅಷ್ಟೇ. ನಾವು ರೆಫರೆನ್ಸ್ ಮಾಡಿರ್ತೀವಿ, ಆ ರೆಫರೆನ್ಸ್ ಮುಖಾಂತರ ಜಸ್ಟ್ ಅಲ್ಲಿ
ಮಾಡಿಫೈ ಮಾಡೋದಷ್ಟೇ. ಮಾಡಿಫೈ ಮಾಡಿಬಿಟ್ಟು ನಾವು ಪರ್ಟಿಕ್ಯುಲರ್ ನಮ್ಗೆ ಏನು ಬೇಕು ಸೇಮ್ ಫೈಲ್ನ ಯೂಸ್ ಮಾಡಿಕೊಂಡು ನಾವು ನಮ್ಗೆ ಹೆಂಗೆ ಬೇಕೋ ಹಂಗೆ ಡಿಪ್ಲಾಯ್ ಮಾಡ್ಕೋಬೋದು. ಓಕೆ, ಇವಾಗ ನಾನು ಇದನ್ನು ಡೆಸ್ಟ್ರಾಯ್ ಮಾಡ್ಬಿಡ್ತೀನಿ. ಮೊದಲು ಡೆಸ್ಟ್ರಾಯ್ ಮಾಡೋದು ಯಾವ ರೀತಿ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ಜಸ್ಟ್ ಇಲ್ಲಿ ಅಪ್ಲೈ ಮುಂದೆ ಹೋಗಿ ಡೆಸ್ಟ್ರಾಯ್ ಅಂತ ಕೊಟ್ಟರೆ ಸಾಕು, ಆಟೋಮೆಟಿಕ್ಕಾಗಿ ಡೆಸ್ಟ್ರಾಯ್ ಆಗುತ್ತೆ.